ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಬ್ಯಾಂಕರ್ ನವೀನ್ ರೇಬಾಗಿ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ ಈಗ IBPS RRB ಕ್ಯಾಲೆಂಡರ್ ರಿವೈಸ್ಡ್ ಕ್ಯಾಲೆಂಡರ್ 2025 ರಿಲೀಸ್ ಆಗಿದೆ. ಸೊ ಜನವರಿಯಲ್ಲಿ ರಿಲೀಸ್ ಆದಂಥ IBPS ಕ್ಯಾಲೆಂಡರ್ನಲ್ಲಿ RRB PO ಆ್ಯಂಡ್ ಕ್ಲರ್ಕ್ ಜುಲೈನಲ್ಲಿ ಸ್ಟಾರ್ಟ್ ಆಗಿ ನವಂಬರ್ ಮಂತಲ್ಲಿ ಎಂಡ್ ಆಗ್ತಿತ್ತು. ಅದಾದಮೇಲೆ PSB ಎಕ್ಸಾಮ್ IBPS PO, IBPS ಕ್ಲರ್ಕ್, IBPS SO ಎಕ್ಸಾಮ್ಗಳು ಅಕ್ಟೋಬರ್ನಲ್ಲಿ ಸ್ಟಾರ್ಟ್ ಆಗಿ ಫೆಬ್ರವರಿ ಮಂತಲ್ಲಿ ಎಂಡ್ ಆಗ್ತಿತ್ತು. ಆದರೆ ಈ ರಿವೈಸ್ ಕ್ಯಾಲೆಂಡರ್ನಲ್ಲಿ ಫಸ್ಟಲ್ಲಿ IBPS PO ಕ್ಲರ್ಕ್ ಮತ್ತು SO ಎಕ್ಸಾಮ್ ಇದೆ. ಆಗಸ್ಟ್ನಲ್ಲಿ ಸ್ಟಾರ್ಟ್ ಆಗಿ ನವಂಬರ್ ಮಂತಲ್ಲಿ ಎಂಡ್ ಆಗುತ್ತೆ. ಅದಾದಮೇಲೆ RRB PO ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. RRB PO ಆ್ಯಂಡ್ ಕ್ಲರ್ಕ್ ನವಂಬರ್ ಮಂತಲ್ಲಿ ಸ್ಟಾರ್ಟ್ ಆಗಿ ಫೆಬ್ರವರಿ ಮಂತಲ್ಲಿ ಎಂಡ್ ಆಗುತ್ತೆ. ಸೊ ಆಲ್ರೆಡಿ ರಿವೈಸ್ಡ್ ಡೇಟ್ಸ್ ನೀವೆಲ್ಲ ಚೆಕ್ ಮಾಡಿರ್ತೀರ. ಸೊ ಈ ವಿಡಿಯೋ ಮಾಡೋ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ಕೆಲವೊಂದು ಸಜೆಷನ್ಸ್ನ ಕೊಡಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದ್ದು. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಸ್ಟೇ ವಿತ್ ಯುವರ್ ಪ್ರಿಪರೇಷನ್ ಪ್ಲ್ಯಾನ್. ಸೊ ನೀವು ಇಷ್ಟು ದಿನ ಯಾವ ರೀತಿ ನಿಮ್ಮ ಪ್ರಿಪರೇಷನ್ ಪ್ಲ್ಯಾನನ್ನು ಮಾಡ್ತಾ ಇದ್ದೀರಾ ಅದನ್ನೇ ಕಂಟಿನ್ಯೂ ಆಗಿ. ಟೈಮ್ ಟೇಬಲ್ ಅಷ್ಟೇ ಚೇಂಜ್ ಆಗಿದೆ, ಬೇರೆ ಏನೋ ಹೆವಿ ಚೇಂಜಸ್ ಏನಾಗಿಲ್ಲ. ಲಾಸ್ಟ್ ಟೈಮ್ RRB ಎಕ್ಸಾಮಲ್ಲಿ ಕೂಡ ಇದೇ ಥರ ಚೇಂಜ್ ಆಗಿತ್ತು. ಫಸ್ಟಿಗೆ ಸೆಕ್ಷನಲ್ ಟೈಮ್ ಇದ್ದಿದ್ದಿಲ್ಲ, ಆಮೇಲೆ ಸೆಕ್ಷನಲ್ ಟೈಮ್ ಇಂಟ್ರಡ್ಯೂಸ್ ಆಯಿತು. ಸೊ ಯಾರ್ಯಾರು ತಮ್ಮ ಪ್ರಿಪರೇಷನಲ್ಲಿ ಮಾಡಿಫಿಕೇಶನ್ ಮಾಡ್ಕೊಂಡಿದ್ರೋ ಅವರು ಆ ಸೆಕ್ಷನ್ ಟೈಮಿನ ಇಂಪ್ಯಾಕ್ಟ್ ಅವ್ರಿಗೇನು ಯಾವುದೇ ರೀತಿಯಾದ ಇಂಪ್ಯಾಕ್ಟ್ ಜಾಸ್ತಿ ಬೀಳಿಲ್ಲ. ಸೊ ನಿಮ್ಮ ಪ್ರಿಪರೇಷನ್ ಪ್ಲಾನ್ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡ್ಕೋತಾ ಹೋಗಿ. ಡೇಟ್ ಚೇಂಜ್ ಆಗಿದೆ ಅಷ್ಟೇ. ಸೊ ಇನ್ನು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಈ ರಿವೈಸ್ಡ್ IBPS ಕ್ಯಾಲೆಂಡರ್ ಎಸ್ಪೆಷಲಿ ಕನ್ನಡಿಗರ್ಸ್ಗೆ ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಯಾಕಂದರೆ ಕನ್ನಡಿಗರ್ಸ್ ಜಾಸ್ತಿ ಅಂದರೆ RRB PO ಮತ್ತು ಕ್ಲರ್ಕ್ ಎಕ್ಸಾಮ್ನ ಟಾರ್ಗೆಟ್ ಮಾಡ್ತಾರೆ. ಇಲ್ಲಿ ಸ್ಟೇಟ್ ವೈಸ್ ಪೋಸ್ಟಿಂಗ್ ಇದೆ, ಸ್ಯಾಲ್ರಿಯಲ್ಲಿ ಸ್ವಲ್ಪ ವೇರಿಯೇಷನ್ ಇದ್ದರೂ ಸ್ಟೇಟ್ ವೈಸ್ ಪೋಸ್ಟಿಂಗ್ ಇದೆ. ಸೊ RRB PO ಈ ಸಲ ಸೆಕೆಂಡ್ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಅಂದರೆ ನೀವು IBPS PO ಕ್ಲರ್ಕ್ ಎಕ್ಸಾಮಲ್ಲಿ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇದೆ ಅಂತ ನೀವು ಚೆಕ್ ಮಾಡ್ಬೋದು. ನಿಮ್ಮ IBPS PO ಕ್ಲರ್ಕಲ್ಲಿ ಆದಂಥ ಮಿಸ್ಟೇಕನ್ನು ನೀವು ರೆಕ್ಟಿಫೈ ಮಾಡಿಕೊಂಡ್ರೆ ನೀವು RRB POದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಬೋದು. ಅದೇ ರೀತಿಯಾಗಿ ನಿಮಗೆ RRB PO ಆ್ಯಂಡ್ ಕ್ಲರ್ಕ್ ಈ ಸಲ ಪ್ರಿಪೇರ್ ಆಗೋಕ್ಕೆ ಸ್ವಲ್ಪ ಎಕ್ಸ್ಟರ್ನಲ್ ಟೈಮ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಅಡ್ವಾಂಟೇಜಸ್ ಮ್ಯಾಟರ್ ಆಗುತ್ತೆ. ಇನ್ನು ಥರ್ಡ್ ಒನ್ ಏನಪ್ಪ ಅಂತಂದರೆ ಈ ರಿವೈಸ್ಡ್ ಕ್ಯಾಲೆಂಡರ್ನಲ್ಲಿ ಎಕ್ಸಾಮ್ ಡೇಟ್ ಅಷ್ಟೇ ಚೇಂಜ್ ಆಗಿದೆ, ಮತ್ತು ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ. ಸೊ ಸಿಲೆಬಸ್ ಕೂಡ ಸೇಮ್ ಇದೆ, ಪ್ಯಾಟರ್ನ್ ಕೂಡ ಸೇಮ್ ಇದೆ, ಮತ್ತು ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಸೇಮ್ ಇದೆ, ಕಂಡಕ್ಟಿಂಗ್ ಬಾಡಿ ಕೂಡ ಸೇಮ್ ಇದೆ. ಯಾವುದೇ ರೀತಿ ಚೇಂಜಸ್ಗಳಿಲ್ಲ. ಸೊ ಜಸ್ಟ್ ಡೇಟ್ ಅಷ್ಟೇ ಚೇಂಜ್ ಆಗಿದೆ. ಇದನ್ನು ನಿಮ್ಮ ಪ್ರಿಪ್ರೇಷನ್ ಪ್ಲ್ಯಾನಲ್ಲಿ ಸ್ವಲ್ಪ ಲೈಟಾಗಿ ಮಾಡಿಫಿಕೇಶನ್ ಆಗುತ್ತೆ ಅಷ್ಟೇ, ಮತ್ತು ನೀವು ಯಾವುದೇ ರೀತಿ ಕೂಡ ಹೆವಿ ಚೇಂಜಸ್ ಇರೋಂಗಿಲ್ಲ. ಸೊ ಇನ್ನು ಫೋರ್ತ್ ಒಂದು ಬಂದ್ಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದೇನಪ್ಪ ಅಂತಂದರೆ ಈಗ ಬ್ಯಾಂಕಿಂಗ್ ಎಕ್ಸಾಮ್ ಸೀಸನ್ ಸ್ಟಾರ್ಟ್ ಆಗಿದೆ. ಈಗ ಪ್ರೀ ಮೇನ್ಸ್ ಕಂಟಿನ್ಯೂಸ್ ಆಗಿ ನಡೀತಿರುತ್ತೆ. ಯಾವಾಗ ಪ್ರೀ ಇದೆ, ಯಾವಾಗ ಮೇನ್ಸ್ ಇದೆ, ಆಲ್ಟರ್ನೇಟ್ ಆಗಿ ನಡೀತಾ ಇರುತ್ತೆ. ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ನೀವು ನೋಡ್ತಿರೋ ಹಾಗೆ ಇಲ್ಲಿ IBPS ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಇರೋದು 29th ನವಂಬರ್ಗೆ. ಅದೇ ರೀತಿ ನೀವು ನೋಡ್ತೋದ್ರೆ RRB PO ಪ್ರಿಲಿಮ್ಸ್ ಇರೋದು 22nd ಆ್ಯಂಡ್ 23rd ನವಂಬರ್. ಇಲ್ಲಿ ನಿಮಗೆ ಮೇನ್ಸ್ ಮತ್ತು ಪ್ರೀಗೆ ಕೇವಲ 1 ವೀಕ್ ಅಷ್ಟೇ ಗ್ಯಾಪ್ ಇದೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ನೀವು ಇಲ್ಲ ನಾನು ಪ್ರೀ ಎಲ್ಲ ಪ್ರಿಪೇರ್ ಆಗ್ತೇನೆ, ಆಮೇಲೆ ನನಗೆ 1 ಮಂತ್ ಟೈಮ್ ಸಿಗುತ್ತೆ, ಆಮೇಲೆ ನಾನು ಮೇನ್ಸಿಗೆ ಪ್ರಿಪೇರ್ ಆಗ್ತೇನೆ, ಆ ಥರ ಇಲ್ಲಿ ಈಗ ಚಾನ್ಸಸ್ಗಳು ಸಿಗಂಗಿಲ್ಲ. ಸೊ ನೀವು ಪ್ರೀ ಆ್ಯಂಡ್ ಮೇನ್ಸ್ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಆಗ್ತಾ ಹೋಗಬೇಕು. ಎಸ್ಪೆಷಲಿ ಕರೆಂಟ್ ಅಫೇರ್ಸನ್ನು ನೀವು ಡೈಲಿ ಟಚಲ್ಲಿ ಇರಬೇಕು. ಅದೇ ರೀತಿಯಾಗಿ ನಿಮ್ಮ ಮೇನ್ಸ್ ಪ್ರಿಪರೇಷನ್ ಕೂಡ ಬೂಸ್ಟ್ ಮಾಡಿ. ಸೊ ಇನ್ನು ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಡೋಂಟ್ ವೆರಿ ಅಬೌಟ್ ಅನ್ಸರ್ಟನಿಟಿ. ಈಗ ನೀವು ನೋಡ್ತಿರೋ ಹಾಗೆ ನೀವು ನೋಡ್ತಿರೋ ಹಾಗೆ ಎಕ್ಸಾಮ್ ಡೇಟ್ಗಳು ಚೇಂಜ್ ಆಗಿದೆ. ಫಸ್ಟಲ್ಲಿ IBPS PO ಎಕ್ಸಾಮ್ ಇದೆ, ಆಮೇಲೆ RRB ಎಕ್ಸಾಮ್ಗಳು ಬರುತ್ತೆ. ಇದರಲ್ಲಿ ಫೈನಲ್ ಎಕ್ಸಾಮ್ ಡೇಟ್ ಯಾವುದಿದೆ, ಯಾವ ಮಂತಲ್ಲಿ ಇಂಟರ್ವ್ಯೂ ಇರುತ್ತೆ ಅದನ್ನೆಲ್ಲ ನೀವು ಜಾಸ್ತಿ ವೇರಿ ಮಾಡಬೇಡಿ. ನಿಮ್ಮ ಮಾತ್ರ ಈಗಿರೋದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಡೇಟ್ ಅಷ್ಟೇ ಇದೆ. ಸೊ ಆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಡೇಟ್ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಇಂಟರ್ವ್ಯೂ ಯಾವಾಗ, ಫೈನಲ್ ರಿಸಲ್ಟ್ ಯಾವಾಗ, ಕಾಲ್ ಲೆಟರ್ ಯಾವಾಗ ಕೊಡ್ತಾರೆ ಅವರು, ಡಾಕ್ಯುಮೆಂಟ್ ಯಾವಾಗ ಬೇಕು ಅದನ್ನೆಲ್ಲ ಯೋಚನೆ ಮಾಡಬೇಡಿ. ಜಸ್ಟ್ ನಿಮ್ಮ ಕಂಟ್ರೋಲಲ್ಲಿರೋದಂದರೆ ಪ್ರೀ ಆ್ಯಂಡ್ ಮೇನ್ಸ್ ಪ್ರಿಪ್ರೇಷನ್ ಅಷ್ಟೇ. ಆ ಪ್ರೀ ಆ್ಯಂಡ್ ಮೇನ್ಸ್ ಪ್ರಿಪ್ರೇಷನಲ್ಲಿ ನಿಮ್ಮ 100% ಕೊಡಿ. ಫೈನಲ್ ಆಗಿ ಹೇಳಬೇಕಪ್ಪ ಅಂತಂದರೆ ಯಾವ ಕ್ಯಾಂಡಿಡೇಟ್ಸ್ಗಳು ತಮ್ಮ ಪ್ರಿಪರೇಷನನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಈ ರಿವೈಸ್ಡ್ ಕ್ಯಾಲೆಂಡರಲ್ಲಿ ಯಾವುದೇ ರೀತಿಯಾಗಿ ಇಂಪ್ಯಾಕ್ಟ್ ಆಗಲ್ಲ. ಜಸ್ಟ್ ಅವರು ಸ್ಲೈಟಾಗಿ ತಮ್ಮ ಪ್ರೀ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಡೇಟ್ ಮಾಡಿಫಿಕೇಶನ್ ಅಷ್ಟೇ ಮಾಡ್ತಾರೆ. ಇನ್ನು ಯಾವ ಕ್ಯಾಂಡಿಡೇಟ್ಸ್ಗಳು ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ ಅವ್ರಿಗೆ ಒಂಥರ ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಹೌದು ಎಕ್ಸಾಮ್ ಡೇಟ್ ಚೇಂಜ್ ಆಗೋಯ್ತು, ನಾವೇನು ಮಾಡಬೇಕು, ಆ ಥರ ಏನೂ ಇರಲ್ಲ. ಜಸ್ಟ್ ನೀವು ನಿಮ್ಮ ಪ್ರಿಪರೇಷನ್ ಪ್ಲ್ಯಾನ್ ಯಾವ ಥರ ಮಾಡಿದ್ರೆ ಅದನ್ನಷ್ಟೇ ಸ್ಟಿಕ್ ಆಗಿ
ಅದೇ ನೀವು ಪ್ರೀನ ಪ್ರಿಪೇರ್ ಆಗಲೇಬೇಕು, ಅದೇ ಮೇನ್ಸ್ನ ಪ್ರಿಪೇರ್ ಆಗಲೇಬೇಕು, ಅದೇ ಎಕ್ಸಾಮ್ನ ಅಟೆಂಡ್ ಆಗಲೇಬೇಕು. ಆ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಆಗೋದು. ಸೊ ಈ ರಿವೈಸ್ ಕ್ಯಾಲೆಂಡರ್ ಬಗ್ಗೆ ಜಾಸ್ತಿ ಏನು ಯೋಚನೆ ಮಾಡಬೇಡಿ. ಆದಷ್ಟು ಬಗ್ಗೆ ನಿಮ್ಮ ಪ್ರಿಪರೇಷನ್ ಟ್ರ್ಯಾಕಿಗೆ ಬನ್ನಿ ಆ್ಯಂಡ್ ಈ ಇಯರ್ ನಿಮ್ಮ ಫೈನಲ್ ಸೆಲೆಕ್ಷನ್, ನಿಮ್ಮ ಫೈನಲ್ ಗೋಲನ್ನು ರೀಚ್ ಆಗಿ. ಥ್ಯಾಂಕ್ ಯು.